ತೊಳ್ಕೊಂಡು ನಮ್ಮ ದೇಶದ ಅನ್ನ ತಿಂದು ಅವ್ರಿಗೆ ಇಷ್ಟು ಧೈರ್ಯ ಐತಂದಾಗ ಜನವರಿ ಅಪ್ಪವ್ರು ಮಾತಾಡಿದ್ರೊಳಗ ಏನು ಸುಳ್ಳು ಐತಿ. ಮೊದಲು ನಮ್ಮ ಸ್ವಾಮಿಗಳನ್ನ ರಿಪೇರಿ ಮಾಡ್ಬೇಕಾಗಿತ್ತು ಅಲ್ಲೆಲ್ಲ ಇವು ಹಾದಿ ಬಿಟ್ಟಾವೆ. ಈಗ ಬರೋಬ್ಬರಿ ರಿಪೇರಿ ಆಗ್ಯಾರ ಸ್ವಲ್ಪ. ಈಗ ಎಲ್ಲರೂ ಒಂದ್ ಕಡೆ ಬೈಕ್ ಅಂತ ಅಂದಾರ ಯಾಕಲ್ಲ ಆಗ್ಯಾರ. ಇಲ್ಲೇನು 300 ಜನಕ್ಕಿಂತ ಹೆಚ್ಚಿನ ಸ್ವಾಮೀಜಿ ಅದಾರ. ಅವಾಗ ಏನಾಗ್ಬಿಟ್ಟಿತ್ತು, ಕೆಲವು ಸ್ವಾಮಿಗಳು ಮಾತಾಡಿ ಪಾಪ ಅವ್ರು ಏನು ತಮ್ಮ ಮಠ ಆಯ್ತು, ತಪಸ್ಸು ಆಯ್ತು, ತಮ್ಮದು ಪೂಜೆ ಆಯ್ತು, ಪುನಸ್ಕಾರ ಆಯ್ತು, ಇದು ಬಿಟ್ರೆ ಯಾಕಪ್ಪ ನಮ್ಗೆ ಹೊರಗಿಂದವರು ಹಂಗೆ ನಡೀದಿಲ್ಲ. ಇನ್ನು ಮ್ಯಾಗ ನಮ್ಮ ಧರ್ಮಕ್ಕೆ ಬೈದ್ರೆ ಅವ್ರು ಏನೋ ಮಾತಾಡಿದ್ರಲ್ಲ ಶಾಂತಿ ಅಂತಂದವ್ರು ಮನೆ ಚಪ್ಪಲ್ ಹೋಗುವಾಗ ಎಲ್ಲಿ ಹೋಗಿದ್ರು ಅವರು ಮತ್ತೆ ಖಂಡಿಸ್ಬೇಕಾಗಿತ್ತಿಲ್ಲ. ಅದಕ್ಕೆ ಬಂಧುಗಳೇ, ಇವತ್ತೇನು ಇದು ಒಂದು ಅದೃಶ್ಯ ಕಾಡು ಸಿದ್ದೇಶ್ವರ ಮಠದ ಪೂಜ್ಯರ ಒಂದು ಪುರ ಪ್ರವೇಶದ ಮೂಲಕ ಕರ್ನಾಟಕದಲ್ಲಿ ಹಿಂದೂ ಸಂಸ್ಕೃತಿಯನ್ನ ಧರ್ಮನ ಉಳಿಸುವಂತ ಸರ್ಕಾರ 2028ಕ್ಕೆ ಬರಬೇಕು. ಅದರ ಒಂದು ಹಿನ್ನೆಲೆಯಲ್ಲಿ ಈ ಕಠಿಣ ಕ್ರಮ ಕೈಗೊಳ್ಳುವ ಮಂದಿ ಬರಬಾರ್ದು. ಏನಾದರೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. 2ನೇ ಸಲ ಅತಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. 3ನೇ ಸಲ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಒಬ್ಬ ಗೃಹ ಮಂತ್ರಿ ಕೇಳಿದ ನಾವು ವಿಧಾನಸಭಾದಾಗ, ನಿನಗ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಾಕ ಬಂದವ್ರ ಮ್ಯಾಗ ಕಠಿಣ ಕ್ರಮ ತಗೊಳ್ಲಿಕ್ಕಂದ್ರ ಎದಕ್ಕೆ ಕಿಸಿಲಾಕ ನೀ ಗೃಹ ಮಂತ್ರಿ ಇದೀಯ? ಏನ್ ಮಾಡಿ ಅಂತ ನೋಡ್ರಿ, ಯಾವ ಪೊಲೀಸರು ನಾನು ಮಾತು ಕೇಳ್ತಾರೆ. ಮತ್ತೆ ಅದಕ್ಕೆ ಕಿಸಿಲಾಕದೀವಲ್ಲ, ಅರಣ್ಯ ಇರ್ತವೋ ಕಂದಾಯ ಇರ್ತವೋ ಸುಡುಗಾಡಿ ಆ ಕಡೆ ಹೋಗು. ನೋಡ್ರಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತೀನಂತಾರೆ,